ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಮಜ್ಜಿಗೆನ ಬಳಸ್ಕೊಂಡು ಅದರಿಂದ ರುಚಿಯಾಗಿರೋವಂತಹ ಹಪ್ಪಳನ ಹೇಗೆ ಮಾಡೋದು ಅಂತ. ಇದು ಮಾಡೋದು ಕೂಡ ತುಂಬ ಸುಲಭ. ಮನೆಯಲ್ಲೇ ಫ್ಯಾನ್ ಗಾಳಿಯಲ್ಲೇ ಒಣಗುವಂತಹ ಹಪ್ಪಳ ಇದು. ಕರೆದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಅಥವಾ ಸುಟ್ಕೊಂಡು ಕೂಡ ತಿನ್ಬೋದು. ಅಷ್ಟು ರುಚಿಯಾಗಿರುವಂತಹ ಮಜ್ಜಿಗೆ ಹಪ್ಪಳ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ನೋಡಿ, ನಾನು ಮೊಸರು ಪ್ಯಾಕೆಟ್ ತೊಗೊಂಡಿದ್ದೀನಿ. ಆದಷ್ಟು ಹುಳಿ ಮೊಸರು ತೊಗೊಂಡ್ರೆ ಒಳ್ಳೆಯದು. ನಾನು ನಿನ್ನೆನೇ ಮೊಸರು ತಂದು ಇಟ್ಕೊಂಡಿದ್ದೆ, ಸ್ವಲ್ಪ ಹುಳಿ ಬರಲಿ ಅಂತ ಹೇಳಿ. ಫ್ರಿಜ್ಜಲ್ಲೆಲ್ಲ ಇಟ್ಟಿರಲಿಲ್ಲ, ಹೊರಗೆ ಇಟ್ಟಿದ್ದೆ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಮಜ್ಜಿಗೆನೇ ಇರಬೇಕು, ತುಂಬ ನೀರಾಗಿರೋವಂತಹ ಮಜ್ಜಿಗೆ ಬೇಡ, ಗಟ್ಟಿಯಾಗಿರುವಂತಹ ಮಜ್ಜಿಗೆನ ಬಳಸ್ಕೊಳ್ಬೇಕು. ಈಗ ಮಜ್ಜಿಗೆ ರೆಡಿಯಾಗಿದೆ. ಇದನ್ನು ಅಳತೆ ಪ್ರಕಾರ ತೊಗೊಳ್ಳೋಣ. ನಾನು ಲೋಟದ ಅಳತೆಯಲ್ಲಿ ತೊಗೊಂಡಿದ್ದೀನಿ. ನಾನೀಗ 3 ಕಪ್ನಷ್ಟು ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಹಪ್ಪಳನ ಇನ್ಸ್ಟೆಂಟಾಗಿ ಮಾಡ್ಬೋದು, ಯಾವಾಗ ಬೇಕಿದ್ರೂ ನೆನೆಸ್ಕೊಂಡಾಗ ಮಾಡ್ಬೋದು. ಆದರೆ ಮಜ್ಜಿಗೆ ಒಂದಿರಬೇಕು ಅಷ್ಟೇ. ಮಜ್ಜಿಗೆ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು 1.5 ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು 1 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಪೇಸ್ಟ್ ಬೇಡ ಅನ್ನೋರು ಒಣಮೆಣಸನ್ನು ನೆನೆಸಿ ಅದನ್ನು ಕೂಡ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ಅಥವಾ ಅದು ಬೇಡ ಅನ್ನೋದಾದರೆ ಚಿಲ್ಲಿ ಫ್ಲೇಕ್ಸ್ನ, ಅಂದರೆ ಒಣಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಮಜ್ಜಿಗೆ ಹಾಕಿರೋದ್ರಿಂದ ಕೈ ಆಡ್ತಾನೆ ಇರಬೇಕಾಗತ್ತೆ. ಮಜ್ಜಿಗೆ ಕುದಿ ಬರುವಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ನಾನು ಇದನ್ನು ಅಕ್ಕಿ ಹಿಟ್ಟನ್ನ ಮನೆಯಲ್ಲೇ ಮಾಡಿಸ್ಕೊಂಡಿದ್ದೆ. ನೀವು ಅಂಗಡಿಯಲ್ಲಿ ಸಿಗೋವಂತಹ ಅಕ್ಕಿ ಹಿಟ್ಟನ್ನ ಕೂಡ ಬಳಸ್ಕೊಳ್ಬೋದು. 2 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 3 ಕಪ್ನಷ್ಟು ಮಜ್ಜಿಗೆ ಬೇಕಾಗುತ್ತೆ. 1 ಕಪ್ಪಿಗೆ 1.5 ಲೋಟ ಅಳತೆ ಲೆಕ್ಕ. ಈಗ ಇದನ್ನು ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ಬೆಂದ ಮೇಲೆ ಈ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಜ್ಜಿಗೆ ಜೊತೆಗೆ ಹೊಂದಿಸ್ಕೊಳ್ಬೇಕು, ಚೆನ್ನಾಗಿ ಕೂಡಿಸ್ಕೊಳ್ಬೇಕು. ನಿಮಗಿಲ್ಲಿ ಸ್ವಲ್ಪ ನೀರು ಬೇಕು ಅನ್ನೋದಾದರೆ ನೀರು ಕೂಡ ಚಿಮ್ಮಿಸ್ಕೊಳ್ಬೋದು, ಮಜ್ಜಿಗೆ ಕಡಿಮೆ ಅಂತ ಅನಿಸಿದ್ರೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ 1-2 ನಿಮಿಷ ಮುಚ್ಚಿಡಬೇಕಾಗತ್ತೆ. ಈಗ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಕೂಡಿಸ್ಕೊಂಡಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಿಡಬೇಕಾಗತ್ತೆ. ಚೆನ್ನಾಗಿ ಹಿಟ್ಟು ಬೇಯಬೇಕು. ಈಗ ಇದನ್ನು ಮುಚ್ಚಿಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಇದನ್ನು ಬೇರೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗೆ ಕೂಡ ಆಗಬೇಕಾಗತ್ತೆ, ತುಂಬ ತಣ್ಣಗೂ ಆಗೋದೇನು ಬೇಡ, ಬೆಚ್ಚಗಿದ್ರೆ ಸಾಕು. 5ರಿಂದ 10 ನಿಮಿಷ ಮುಚ್ಚಿಟ್ರೆ ಸಾಕು. ಈಗ ಬೇರೆ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೂಡ ಅಕ್ಕಿ ಹಿಟ್ಟು ಗಂಟಾಗ್ದಲ್ಲೇ ಇರೋ ಹಾಗೆ ಕೂಡಿಸ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟು. ಈಗ ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಳ್ತಾ ನಾನು ನಾದ್ಕೊಳ್ತೀನಿ. ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪನೇ ನೀರನ್ನ ಚಿಮ್ಮಿಸ್ಕೊಳ್ತಾ ಫಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ತಾ ಇದ್ದೀನಿ. ಗಂಟೇನಾದರೂ ಇದ್ದರೆ ಇದರಲ್ಲೇ ಒಡ್ಕೊಳ್ಳುತ್ತೆ. ಆದಷ್ಟು ಕೂಡಿಸುವಾಗಲೇ ನಾವು ಇದನ್ನು ಗಂಟು ಆಗ್ದಂಗೆ ನೋಡ್ಕೊಳ್ಬೇಕು. ಸ್ವಲ್ಪ ಗಂಟು ಬಿದ್ದರೆ ಪರವಾಗಿಲ್ಲ, ನಾವು ಇದು ನಾದ್ಕೊಳ್ಳುವಾಗ ಆ ಗಂಟನ್ನು ಹೊಡ್ಕೊಳ್ಬೋದು. ಆದರೆ ತುಂಬ ಗಂಟು ಆಗಿಬಿಟ್ರೆ ಚೆನ್ನಾಗಾಗೋದಿಲ್ಲ ಹಪ್ಪಳ. ಈಗ ಚೆನ್ನಾಗಿ ಒಂದು ಸಲ ನೀರನ್ನ ಚಿಮ್ಮಿಸ್ಕೊಂಡು ನಾನು ನಾದ್ಕೊಳ್ತಾ ಇದ್ದೀನಿ. ಇದೆಷ್ಟನ್ನು ಒಟ್ಟಿಗೆ ನಾದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಅರ್ಧದಷ್ಟು ಸಪ್ರೇಟಾಗಿ ಎತ್ತಿಡ್ಕೊಂಡು ನಾದ್ಕೊಳ್ಬೋದು. ನಾನೀಗ ಒಂದು ಅರ್ಧದಷ್ಟು ಸಪ್ರೇಟಾಗಿ ಬೇರೆ ಒಂದು ತಟ್ಟೆಗೆ ಇಟ್ಕೊಂಡು ಫಸ್ಟು ಇದಿಷ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ನಾವಿಲ್ಲಿ ಹುಳಿ ಮಜ್ಜಿಗೆ ಎಲ್ಲ ಬಳಸಿ ಮಾಡಿರೋದ್ರಿಂದ ಹಾಗೆ ತಿನ್ನೋದಕ್ಕೆ ಕೂಡ ಹಪ್ಪಳದ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಬಂದಾಗ ಹಪ್ಪಳ ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಸ್ವಲ್ಪ ಗ್ಯಾಸಿಗೆ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ಹೊತ್ತು ಸ್ಟವ್ನಲ್ಲಿ ಬೇಯಿಸಿ ಮಾಡೋವಂತಹ ಹಪ್ಪಳಕ್ಕಿಂತ ಈ ಥರ ಕಡಿಮೆ ಸಮಯದಲ್ಲಿ ಮಾಡೋವಂತಹ ಹಪ್ಪಳಗಳನ್ನು ಮಾಡಿ ಇಟ್ಕೊಂಡ್ರೆ ಗ್ಯಾಸ್ನ ಕೂಡ ಸೇವ್ ಮಾಡ್ಕೊಳ್ಬೋದು, ನಮಗೆ ಟೈಮ್ ಕೂಡ ಉಳಿಯುತ್ತೆ. ರುಚಿಯಾಗಿರೋವಂತಹ ಹಪ್ಪಳನ ಮಳೆಗಾಲದಲ್ಲಿ ಕೂಡ ತಿನ್ಬೋದು. ಈಗ ನೋಡಿ ನಾದ್ಕೊಂಡಾಗಿದೆ. ಈಗ ಸಣ್ಣದಾಗಿ ಈ ಥರ ಉರುಳಿ ಮಾಡ್ಕೊಳ್ತಾ ಇದ್ದೀನಿ. ಹಪ್ಪಳನ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಪೂರಿ ಎಲ್ಲ ಮಾಡ್ತೀವಲ್ಲ ಆ ಸೈಜ್ನಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ಫಸ್ಟು ಇದಿಷ್ಟನ್ನು ಮಾಡಿಕೊಂಡು ಹಪ್ಪಳ ಎಲ್ಲ ಮಾಡಾದಮೇಲೆ ನಂತರ ನಾನು ಉಳಿದಿಟ್ಟಿರೋಂತಹ ಹಿಟ್ಟಿನಿದೆಯಲ್ಲ ಅದನ್ನು ನಾದ್ಕೊಂಡು ಮತ್ತೆ ಉರುಳಿ ಮಾಡಿಕೊಂಡು ಲಟ್ಟಿಸ್ಕೊಳ್ತೀನಿ. ಒಟ್ಟಿಗೆ ಮಾಡಿ ಇಟ್ಕೊಂಡ್ರೆ ಡ್ರೈ ಆಗುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಾ ಹೋದರೆ ಆಯಿತು. 2 ಕಪ್ಪು ಅಕ್ಕಿ ಹಿಟ್ಟಿಗೆ ಇಲ್ಲಿ ನನಗೆ 60 ಹಪ್ಪಳ ಆಗಿದೆ.
ಇದನ್ನು ನಾನು ಅಕ್ಕಿ ಹಿಟ್ಟು ಜೊತೆಗೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ಫಸ್ಟು ನೋಡಿ ಈ ಥರ ಸ್ವಲ್ಪ ನಾದ್ಕೊಳ್ಬೇಕು. ನಂತರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅಕ್ಕಿ ಹಿಟ್ಟಲ್ಲಿ ಇದನ್ನು ಮುಳುಗಿಸ್ಬಿಟ್ಟು ನಂತರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕು. ಚೆನ್ನಾಗಿ ಹಿಟ್ಟು ಬೆಂದಿದ್ರೆ, ಚೆನ್ನಾಗಿ ನಾದ್ಕೊಂಡಿದ್ರೆ ನಾವು ಹಪ್ಪಳ ಲಟ್ಟಿಸುವಾಗ ಯಾವುದೇ ರೀತಿ ಕ್ರ್ಯಾಕ್ಸ್ ಬರೋದಿಲ್ಲ. ಇಲ್ಲ ಅನ್ನೋದಾದ್ರೇ ಕ್ರ್ಯಾಕ್ಸ್ ಬರುತ್ತೆ. ಹಾಗೆ ನಾವು ಈ ಹಪ್ಪಳನ ಸ್ವಲ್ಪ ತಳುವಾಗಿ ಲಟ್ಟಿಸ್ಕೊಳ್ಬೇಕು. ದಪ್ಪಕ್ಕೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ತಳುವಾಗಿ ಲಟ್ಟಿಸ್ಕೊಳ್ಳಿ. ಈಗ ಲಟ್ಟಿಸಿ ಆಗಿದೆ. ಇದನ್ನು ಬೇರೆ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮತ್ತೆ ಇನ್ನೊಂದು ಹಪ್ಪಳ ಮಾಡ್ಕೊಳ್ತಾ ಇದ್ದೀನಿ. ಲಟ್ಸೋದಕ್ಕೂ ಮುಂಚೆ ಈ ಥರ ನಾದ್ಕೊಳ್ಬೇಕು. ನಂತರ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟಲ್ಲಿ ಮುಳುಗಿಸ್ಬೇಕು. ನಂತರ ಲಟ್ಟಣಿಗೆ ತಗೊಂಡು ಲಟ್ಟಿಸ್ಬೇಕಾಗತ್ತೆ. ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕು. ಒಬ್ಬರೇ ಕೂಡ ಮಾಡ್ಬೋದು. ಮನೆಯಲ್ಲಿ ನಾವು ಮಧ್ಯಾಹ್ನ ಟೈಮ್ ಮಾಡಿಬಿಟ್ಟು ಮನೆ ಒಳಗಡೆ ಫ್ಯಾನ್ ಗಾಳಿಯಲ್ಲಿ ನಾವು ಇದನ್ನು ಒಣಗಿಸ್ಕೊಳ್ಬೋದು. ಸಂಜೆ ಅಷ್ಟೊತ್ತಿಗೆ ಅರ್ಧಕ್ಕರ್ಧ ಹಪ್ಪಳ ಒಣಗಿರುತ್ತೆ. ಈಗ ನೋಡಿ ಹಪ್ಪಳನ ಇಷ್ಟು ತಳುವಾಗಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ನಾವು ಇದನ್ನು ಒಬ್ಬರೇ ಅಡುಗೆ ಮನೇಲಿ ಕೂತ್ಕೊಂಡು ಲಟ್ಟಿಸಿದ್ರೆ ಟೈಮ್ ಎಷ್ಟು ಆದರೂ ಮುಗಿತಾ ಇಲ್ಲ ಅನಿಸುತ್ತೆ. ಅದೇ ನಾವು ಹಾಲಲ್ಲಿ ಟಿ ವಿ ಆನ್ ಮಾಡಿಕೊಂಡು ಅಥವಾ ಯಾರ ಜೊತೆಗಾದರೂ ಮಾತಾಡ್ಕೊತನೋ ಲಟ್ಟಿಸಿದ್ರೆ ಲಟ್ಟಿಸಿದ್ದು ಟೈಮೇ ಗೊತ್ತಾಗೋದಿಲ್ಲ. ಈಗ ಕಂಪ್ಲೀಟಾಗಿ ಎಲ್ಲದನ್ನು ಕೂಡ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇಷ್ಟು ತಳುವಾಗಿ ಲಟ್ಟಿಸ್ಕೊಳ್ಬೇಕು. ದಪ್ಪವಾಗಿ ಕೂಡ ಲಟ್ಟಿಸ್ಬಾರ್ದು. ನೆಕ್ಸ್ಟ್ ಈಗ ಮನೆಯಲ್ಲೇ ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಈ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ನಾವು ಫ್ಯಾನ್ನ ಆನ್ ಮಾಡಿಕೊಂಡು ಈ ಹಪ್ಪಳನ ಒಣಗಿಸ್ಕೊಳ್ಬೋದು. ಬಿಸಿಲಲ್ಲೆಲ್ಲ ಹಾಕೋದು ಬೇಡ. ಬಿಸಿಲಲ್ಲಿ ಹಾಕಿದ್ರೆ ಕ್ರ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಫ್ಯಾನ್ ಗಾಳಿಯಲ್ಲಿ ಅತಿ ಬೇಗವಾಗಿ ಒಣಗೋವಂಥದ್ದು ಹಪ್ಪಳ ಇದು. ಇನ್ಸ್ಟೆಂಟಾಗೂ ಕೂಡ ಮಾಡ್ಬೋದು. ತುಂಬಾ ಬೇಗವಾಗಿ ಕೂಡ ಆಗುತ್ತೆ. ನಾವು ಬೆಳಗ್ಗೆ ಟೈಮು ಒಂದು 11-12 ಗಂಟೆ ಅಷ್ಟೊತ್ತಿಗೆ ಲಟ್ಸಾಕಿದ್ರೆ ಸಂಜೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮುಕ್ಕಾಲು ಭಾಗದಷ್ಟು ಒಣಗಿರುತ್ತೆ. ನೋಡಿ ಟೋಟಲ್ಲಾಗಿ 60 ಹಪ್ಪಳ ಆಗಿದೆ. ಈಗ ಸಂಜೆ ಅಷ್ಟೊತ್ತಿಗೆ ನೋಡಿ ಆಲ್ಮೋಸ್ಟು ಒಣಗಿದೆ. ಇದನ್ನು ತಿರುಗಿಸ್ಬೇಕು. ಇದನ್ನು ತಿರುಗಿಸ್ಬಿಟ್ಟು ರಾತ್ರಿ ಎಲ್ಲ ಫ್ಯಾನ್ ಗಾಳಿಯಲ್ಲಿ ಬಿಟ್ಟರೆ ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ಹಪ್ಪಳ ಕಂಪ್ಲೀಟಾಗಿ ಒಣಗೋಗಿರುತ್ತೆ. ನಾವು ಆಮೇಲೆ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇಟ್ಟರೆ ಆಯಿತು. ಈಗ ನೋಡಿ ಹಪ್ಪಳ ಒಣಗಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಇದನ್ನು ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಂಡು ಒಂದು ಅರ್ಧ ಗಂಟೆ ಅಷ್ಟೇ ಬಿಸಿಲಲ್ಲಿ ಇಡ್ತಾಯಿದ್ದೀನಿ. ಜಾಸ್ತಿ ಹೊತ್ತೆಲ್ಲ ಬೇಡ. ಡಬ್ಬಕ್ಕೆ ತುಂಬಿಡೋದಕ್ಕೂ ಮುಂಚೆ ನಾವು ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಕೊಂಡ್ರೆ ಸಾಕು. ಇದನ್ನು ಹಾಗೆ ಡಬ್ಬದಲ್ಲಿ ತುಂಬಿಡೋದಕ್ಕಿಂತ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇಟ್ಟಿದ್ದೀನಿ ನಾನೀಗ. ಈಗ ಹಪ್ಪಳ ರೆಡಿಯಾಗಿದೆ. ಈಗ ಕಾದಿರುವಂತಹ ಎಣ್ಣೆಯಲ್ಲಿ ಕರೆದ್ರೆ ರುಚಿಯಾಗಿರುವಂತಹ ಅಕ್ಕಿ ಹಪ್ಪಳ ತುಂಬ ಸುಲಭ ವಿಧಾನದಲ್ಲಿ ರೆಡಿಯಾಗುತ್ತೆ. ನೀವು ಕೂಡ ಈ ಬೇಸಿಗೆಯಲ್ಲಿ ಮಿಸ್ ಮಾಡದೆ ಈ ಹಪ್ಪಳನ ಒಮ್ಮೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.